ಆಗ್ತೀನಿ ಅಂತೇಳಿ ಮತ್ತೊಂದು ಕಡೆ ಕಾಂಗ್ರೆಸ್ ಅವ್ರಿಗೊಂದು ಸಮಾಧಾನ ಏನಪ್ಪ ಅಂದರೆ 75 ವರ್ಷ ಇದೆ. ನಾಳೆ ನವೆಂಬರ್ 17ನೇ ತಾರೀಕಿಗೆ 75 ಕಂಪ್ಲೀಟ್ ಆಗುತ್ತೆ ನರೇಂದ್ರ ಮೋದಿ ಅವರಿಗೆ. ಸಂತೋಷ್ ಲಾಡ್ ಕೂಡ ಅದನ್ನು ಹೇಳ್ತಿರೋದು. ಅಲ್ಲಿ ಅಮಿತ್ ಶಾ ಹೇಳ್ತಾರೆ ಇಲ್ಲ ಇಲ್ಲ 3ನೇ ಬಾರಿ ಅಲ್ಲ 4ನೇ ಬಾರಿ ಅವರೇ ಬರ್ತಾರೆ ಅಂತ. ಕಾಂಗ್ರೆಸ್ಗೆ ಹೆಂಗಾಗಿದೆ ಅಂತಂದರೆ ನಮಗೆ ಸೋಲ್ಸೋಕ್ಕಾಗಲ್ಲ, ನೀವು 75 ವರ್ಷ ಅಂತ ಹೇಳ್ಕೊಂಡಿದ್ದೀರಲ್ಲ, ಇಳಿಬೇಕು 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 ಅಂತಿದ್ದಾರೆ. ಓಕೆ ಸರಿ, ನೆಕ್ಸ್ಟ್ ಯಾರು? ನರೇಂದ್ರ ಮೋದಿ ಉತ್ತರಾಧಿಕಾರಿ ಯೋಗಿ ಅಂತ ಹೇಳ್ತಾರೆ. ಯೋಗಿ ಪ್ರಧಾನಿ ಆದರೆ ಕಾಂಗ್ರೆಸ್ಗೆ ಇನ್ನೂ ಕಷ್ಟ. ಯಾಕಂದರೆ ಈಗ ವಾಜಪೇಯಿ ಇದ್ದಾಗ ಅಡ್ವಾನಿ ಆಗಲಿ ಅಂತಿತ್ತು, ಕಟ್ಟರ್ ಅಡ್ವಾನಿ ಇಸ್ ವೆರಿ ಕಟ್ಟರ್ ಹಿಂದುತ್ವವಾದಿ ಅಂತ. ಆಮೇಲೆ ಅದು ಆ ಶೇಡ್ ಚೇಂಜ್ ಆಗ್ತಾ ಹೋಗುತ್ತೆ. ಅಡ್ವಾನಿ ಅವರು ಪ್ರಧಾನಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಅಡ್ವಾನಿ ಬೇಡಪ್ಪ, ಯಾರು ನರೇಂದ್ರ ಮೋದಿ ಬರಲಿ ಅಂತ ಆಯಿತು, ಹಿಂದೂ ಹೃದಯ ಸಾಮ್ರಾಟ್. ಈಗ ನರೇಂದ್ರ ಮೋದಿ ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಈಗ ಯೋಗಿ ಆದಿತ್ಯನಾಥ್, ಇದು ಕಾಂಗ್ರೆಸ್ಗೆ ಇನ್ನೂ ಕಷ್ಟ. ಯೋಗಿ ದೇಶದಲ್ಲಿ ಕಟ್ಟರ್ ಹಿಂದುತ್ವ ಹೇರಬಹುದು, ಮೋದಿ ರೀತಿ ಸಾತ್ವಿಕ ಹಿಂದುತ್ವ ಪ್ರಯೋಗಿಸೋದಿಲ್ಲ. ಅವರು ಸ್ವಲ್ಪ ಸಾಫ್ಟ್ ಇದ್ದಾರೆ, ಸಬ್ಕೆ ಸಾಥ್ ಸಬ್ಕೆ, ಇವ್ರು ಹಿಂಗೆ ಹೇಳೋದೇ ಇಲ್ಲ. ಈಗ ಬುಲ್ಡೋಜರ್ ಯು ಪಿಯಲ್ಲಿ ಪ್ರಯೋಗವಾಗ್ತಾ ಇದೆ. ಇವರೇನಾದರೂ ಆದರೆ ದೇಶಾದ್ಯಂತ ಸದ್ದು ಮಾಡುತ್ತೆ. ಎರಡನೇದು ನಿತಿನ್ ಗಡ್ಕರಿ. ಭಾರತ ಪ್ರಧಾನಿ ಆಗೋಕ್ಕೆ ಪರ್ಫೆಕ್ಟ್ ಆಯ್ಕೆ ಗಡ್ಕರಿ. ಎಲ್ಲರನ್ನ ಸಂಭಾಳಿಸ್ಕೊಂಡು ಹೋಗ್ತಾರೆ. ಸಾರಿಗೆ ಇಲಾಖೆಯಲ್ಲಿ ಕ್ರಾಂತಿ ಮಾಡಿದ್ದಾರೆ ನಾಯಕದಲ್ಲಿ, ಎರಡು ಮಾತಿಲ್ಲ. RSS ಒಲವು ಕೂಡ ಗಡ್ಕರಿ ಕಡೆ ಇದೆ. ಆದರೆ ನರೇಂದ್ರ ಮೋದಿ ಅಷ್ಟು ಸ್ಟ್ರಾಂಗ್ ಇದ್ದಾರೆ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಭ್ರಷ್ಟಾಚಾರ ಆರೋಪ, ಅನಾರೋಗ್ಯದ ಇವ್ರದ್ದೊಂದು ಸಮಸ್ಯೆ ಇದೆ. ಇನ್ನು ಅಮಿತ್ ಶಾ, ಹಾಲಿ ಗೃಹ ಮಂತ್ರಿ, ಪಕ್ಕಾ ನರೇಂದ್ರ ಮೋದಿಯವರ ಭಕ್ತ. ಅದೃಷ್ಟ ಇದ್ದರೆ ಅಮಿತ್ ಶಾ ಪ್ರಧಾನಿ ಆಗಬಹುದು. ಇನ್ನು ಎಸ್ ಜೈಶಂಕರ್. ಈಗ ಯಾಕಂದರೆ ಎಸ್ ಜೈಶಂಕರ್ ವಿಚಾರ ಯಾಕೆ ಬರುತ್ತೆ ಅಂದರೆ, ವಿದ್ಯಾವಂತ, ಶಸ್ತ್ರ ವಿದೇಶಾಂಗ ನೀತಿ ತಜ್ಞ. ನಾವು ಪ್ರತಿ ಸಲ ಕೂಡ ಈ ಧರ್ಮ 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 ಅಂತ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಅದು ಒಂದು ಹಂತದ ತನಕ ಮಾತ್ರ ಅಲ್ವಾ. BJPಗೂ ಒಂದು ರಾಮ ಮಂದಿರ ಆದ ನಂತರ, ಆಮೇಲೆ ಕಾಶಿ ವಿಶ್ವನಾಥ ಆದ ನಂತರ, ಅಥವಾ ಮಥುರಾ ಆದ ನಂತರ ಅದೇ ಸಬ್ಜೆಕ್ಟ್ ಮಾತಾಡಿದ್ರೆ ಜನಗಳೇನು ಸುಮ್ಮನೆ ಇರ್ತಾರ? ಹೋಗ್ರಪ್ಪ ಮುಂದುವರಿಯಿದೆ ಅಂತಾರೆ. ಆಗ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಮುಂದುವರಿತಾ ಇದೆ. ಅಂಥದಕ್ಕೆ ಎಸ್ ಜೈಶಂಕರ್ ಇಸ್ ವೆರಿ ಇಂಪಾರ್ಟೆಂಟ್. ಆದರೆ ಎಸ್ ಜೈಶಂಕರ್ಗೆ ಏನೋ ಗೊತ್ತಿಲ್ಲ, RSS ಬೆಂಬಲ ದೊಡ್ಡ ಮಟ್ಟದಲ್ಲಿ ಇಲ್ಲ. ಶಿವರಾಜ್ ಸಿಂಗ್ ಚೌಹಾಣ್, ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದವರು. ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡೋದಕ್ಕಿಂತ ಮೊದಲು ಇವರು ಭಾಳ ಫೇಮಸ್ ಆಗಿದ್ದರು. ಆದರೆ ನರೇಂದ್ರ ಮೋದಿ ಥರ ಏಕ್ದಮ್ ಕಟ್ಟರ್ ಹಿಂದೂ ಹೃದಯ ಸಾಮ್ರಾಟ್ ಅಲ್ಲದೇ ಇದ್ದರೂ ಕೂಡ ಹಿಂದುತ್ವ ಭಾಳ ಸ್ಟ್ರಾಂಗ್ ಇದೆ. ಮೋದಿ ಯೋಗಿ ಲೆವೆಲ್ಗೆ ಹಿಂದುತ್ವ ಉಂಟು ಇವರ ಬಳಿ ಕೂಡ. ಅದರ ಸ್ಪೀಚು, ಚುನಾವಣೆ ಗೆಲ್ಲೋದಕ್ಕೆ ತಂತ್ರಗಾರಿಕೆ ಗೊತ್ತಿದೆ. ದೇಶದಲ್ಲಿ ಗ್ಯಾರಂಟಿ ಕೊಟ್ಟ ಮೊದಲ ನಾಯಕ ಇವರು. ಮಧ್ಯಪ್ರದೇಶದಲ್ಲಿ ಕಮಾಲ್ ಮಾಡಿದ್ದ ಸಿಂಗ್. ಆದರೂ ಕೂಡ ಆ ಜನಮಾನಸದ ಹೆಸರನ್ನು ಇನ್ನೂ ಗಳಿಸಿಲ್ಲ ಅವರು. ಓಕೆ ಆಗ್ತೀನಿ ಅಂತೇಳಿ ಮತ್ತೊಂದು ಕಡೆ ಕಾಂಗ್ರೆಸ್ ಅವ್ರಿಗೊಂದು ಸಮಾಧಾನ ಏನಪ್ಪ ಅಂದರೆ, 75 ವರ್ಷ ಇದೆ. ನಾಳೆ ನವೆಂಬರ್ 17ನೇ ತಾರೀಕಿಗೆ 75 ಕಂಪ್ಲೀಟ್ ಆಗುತ್ತೆ ನರೇಂದ್ರ ಮೋದಿ ಅವರಿಗೆ. ಸಂತೋಷ್ ಲಾಡ್ ಕೂಡ ಅದನ್ನು ಹೇಳ್ತಿರೋದು. ಅಲ್ಲಿ ಅಮಿತ್ ಶಾ ಹೇಳ್ತಾರೆ ಇಲ್ಲ ಇಲ್ಲ 3ನೇ ಬಾರಿ ಅಲ್ಲ 4ನೇ ಬಾರಿ ಅವರೇ ಬರ್ತಾರೆ ಅಂತ. ಕಾಂಗ್ರೆಸ್ಗೆ ಹೆಂಗಾಗಿದೆ ಅಂತಂದರೆ ನಮಗೆ ಸೋಲ್ಸೋಕ್ಕಾಗಲ್ಲ, ನೀವು 75 ವರ್ಷ ಅಂತ ಹೇಳ್ಕೊಂಡಿದ್ದೀರಲ್ಲ, ಇಳಿಬೇಕು 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 ಅಂತಿದ್ದಾರೆ. ಓಕೆ ಸರಿ, ನೆಕ್ಸ್ಟ್ ಯಾರು? ನರೇಂದ್ರ ಮೋದಿ ಉತ್ತರಾಧಿಕಾರಿ ಯೋಗಿ ಅಂತ ಹೇಳ್ತಾರೆ. ಯೋಗಿ ಪ್ರಧಾನಿ ಆದರೆ ಕಾಂಗ್ರೆಸ್ಗೆ ಇನ್ನೂ ಕಷ್ಟ. ಯಾಕಂದರೆ ಈಗ ವಾಜಪೇಯಿ ಇದ್ದಾಗ ಅಡ್ವಾನಿ ಆಗಲಿ ಅಂತಿತ್ತು, ಕಟ್ಟರ್ ಅಡ್ವಾನಿ ಇಸ್ ವೆರಿ ಕಟ್ಟರ್ ಹಿಂದುತ್ವವಾದಿ ಅಂತ. ಆಮೇಲೆ ಅದು ಆ ಶೇಡ್ ಚೇಂಜ್ ಆಗ್ತಾ ಹೋಗುತ್ತೆ. ಅಡ್ವಾನಿ ಅವರು ಪ್ರಧಾನಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಅಡ್ವಾನಿ ಬೇಡಪ್ಪ, ಯಾರು ನರೇಂದ್ರ ಮೋದಿ ಬರಲಿ ಅಂತ ಆಯಿತು, ಹಿಂದೂ ಹೃದಯ ಸಾಮ್ರಾಟ್. ಈಗ ನರೇಂದ್ರ ಮೋದಿ ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಈಗ ಯೋಗಿ ಆದಿತ್ಯನಾಥ್, ಇದು ಕಾಂಗ್ರೆಸ್ಗೆ ಇನ್ನೂ ಕಷ್ಟ. ಯೋಗಿ ದೇಶದಲ್ಲಿ ಕಟ್ಟರ್ ಹಿಂದುತ್ವ ಹೇರಬಹುದು, ಮೋದಿ ರೀತಿ ಸಾತ್ವಿಕ ಹಿಂದುತ್ವ ಪ್ರಯೋಗಿಸೋದಿಲ್ಲ. ಅವರು ಸ್ವಲ್ಪ ಸಾಫ್ಟ್ ಇದ್ದಾರೆ, ಸಬ್ಕೆ ಸಾಥ್ ಸಬ್ಕೆ, ಇವ್ರು ಹಿಂಗೆ ಹೇಳೋದೇ ಇಲ್ಲ. ಈಗ ಬುಲ್ಡೋಜರ್ ಯು ಪಿಯಲ್ಲಿ ಪ್ರಯೋಗವಾಗ್ತಾ ಇದೆ. ಇವರೇನಾದರೂ ಆದರೆ ದೇಶಾದ್ಯಂತ ಸದ್ದು ಮಾಡುತ್ತೆ. ಎರಡನೇದು ನಿತಿನ್ ಗಡ್ಕರಿ. ಭಾರತ ಪ್ರಧಾನಿ ಆಗೋಕ್ಕೆ ಪರ್ಫೆಕ್ಟ್ ಆಯ್ಕೆ ಗಡ್ಕರಿ. ಎಲ್ಲರನ್ನ ಸಂಭಾಳಿಸ್ಕೊಂಡು ಹೋಗ್ತಾರೆ. ಸಾರಿಗೆ ಇಲಾಖೆಯಲ್ಲಿ ಕ್ರಾಂತಿ ಮಾಡಿದ್ದಾರೆ ನಾಯಕದಲ್ಲಿ, ಎರಡು ಮಾತಿಲ್ಲ. RSS ಒಲವು ಕೂಡ ಗಡ್ಕರಿ ಕಡೆ ಇದೆ. ಆದರೆ ನರೇಂದ್ರ ಮೋದಿ ಅಷ್ಟು ಸ್ಟ್ರಾಂಗ್ ಇದ್ದಾರೆ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಭ್ರಷ್ಟಾಚಾರ ಆರೋಪ, ಅನಾರೋಗ್ಯದ ಇವ್ರದ್ದೊಂದು ಸಮಸ್ಯೆ ಇದೆ. ಇನ್ನು ಅಮಿತ್ ಶಾ, ಹಾಲಿ ಗೃಹ ಮಂತ್ರಿ, ಪಕ್ಕಾ ನರೇಂದ್ರ ಮೋದಿಯವರ ಭಕ್ತ. ಅದೃಷ್ಟ ಇದ್ದರೆ ಅಮಿತ್ ಶಾ ಪ್ರಧಾನಿ ಆಗಬಹುದು. ಇನ್ನು ಎಸ್ ಜೈಶಂಕರ್. ಈಗ ಯಾಕಂದರೆ ಎಸ್ ಜೈಶಂಕರ್ ವಿಚಾರ ಯಾಕೆ ಬರುತ್ತೆ ಅಂದರೆ, ವಿದ್ಯಾವಂತ, ಶಸ್ತ್ರ ವಿದೇಶಾಂಗ ನೀತಿ ತಜ್ಞ. ನಾವು ಪ್ರತಿ ಸಲ ಕೂಡ ಈ ಧರ್ಮ 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 ಅಂತ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಅದು ಒಂದು ಹಂತದ ತನಕ ಮಾತ್ರ ಅಲ್ವಾ. BJPಗೂ ಒಂದು ರಾಮ ಮಂದಿರ ಆದ ನಂತರ, ಆಮೇಲೆ ಕಾಶಿ ವಿಶ್ವನಾಥ ಆದ ನಂತರ, ಅಥವಾ ಮಥುರಾ ಆದ ನಂತರ ಅದೇ ಸಬ್ಜೆಕ್ಟ್ ಮಾತಾಡಿದ್ರೆ ಜನಗಳೇನು ಸುಮ್ಮನೆ ಇರ್ತಾರ? ಹೋಗ್ರಪ್ಪ ಮುಂದುವರಿಯಿದೆ ಅಂತಾರೆ. ಆಗ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಮುಂದುವರಿತಾ ಇದೆ. ಅಂಥದಕ್ಕೆ ಎಸ್ ಜೈಶಂಕರ್ ಇಸ್ ವೆರಿ ಇಂಪಾರ್ಟೆಂಟ್.
ಆದರೆ ಎಸ್ ಜೈಶಂಕರ್ಗೆ ಏನೋ ಗೊತ್ತಿಲ್ಲ, RSS ಬೆಂಬಲ ದೊಡ್ಡ ಮಟ್ಟದಲ್ಲಿ ಇಲ್ಲ. ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದವರು. ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡೋದಕ್ಕಿಂತ ಮೊದಲು ಇವರು ಭಾಳ ಫೇಮಸ್ ಆಗಿದ್ದರು. ಆದರೆ ನರೇಂದ್ರ ಮೋದಿ ಥರ ಏಕ್ದಮ್ ಕಟ್ಟರ್ ಹಿಂದೂ ಹೃದಯ ಸಾಮ್ರಾಟ್ ಅಲ್ಲದೇ ಇದ್ದರೂ ಕೂಡ ಹಿಂದುತ್ವ ಭಾಳ ಸ್ಟ್ರಾಂಗ್ ಇದೆ. ಮೋದಿ ಯೋಗಿ ಲೆವೆಲ್ಗೆ ಹಿಂದುತ್ವ ಉಂಟು ಇವರ ಬಳಿ ಕೂಡ. ಅದರ ಸ್ಪೀಚು ಚುನಾವಣೆ ಗೆಲ್ಲೋದಕ್ಕೆ ತಂತ್ರಗಾರಿಕೆ ಗೊತ್ತಿದೆ. ದೇಶದಲ್ಲಿ ಗ್ಯಾರಂಟಿ ಕೊಟ್ಟ ಮೊದಲ ನಾಯಕ ಇವರು. ಮಧ್ಯಪ್ರದೇಶದಲ್ಲಿ ಕಮಾಲ್ ಮಾಡಿದ್ದ ಸಿಂಗ್. ಆದರೂ ಕೂಡ ಆ ಜನಮಾನಸದ ಹೆಸರನ್ನು ಇನ್ನೂ ಗಳಿಸಿಲ್ಲ ಅವರು. ಓಕೆ ಆಗ್ತೀನಿ ಅಂತೇಳಿ. ಮತ್ತೊಂದು ಕಡೆ ಕಾಂಗ್ರೆಸ್ ಅವ್ರಿಗೊಂದು ಸಮಾಧಾನ ಏನಪ್ಪ ಅಂದರೆ 75 ವರ್ಷ ಇದೆ. ನಾಡಿದ್ದು ನವಂಬರ್ 17ನೇ ತಾರೀಕಿಗೆ 75 ಕಂಪ್ಲೀಟ್ ಆಗುತ್ತೆ ನರೇಂದ್ರ ಮೋದಿ ಅವರಿಗೆ. ಸಂತೋಷ್ ಲಾಡ್ ಕೂಡ ಅದನ್ನು ಹೇಳ್ತಿರೋದು. ಅಲ್ಲಿ ಅಮಿತ್ ಶಾ ಹೇಳ್ತಾರೆ, ಇಲ್ಲ 3ನೇ ಬಾರಿ ಅಲ್ಲ 4ನೇ ಬಾರಿ ಅವರೇ ಬರ್ತಾರೆ ಅಂತ. ಕಾಂಗ್ರೆಸ್ಗೆ ಹೆಂಗಾಗಿದೆ ಅಂತಂದರೆ ನಮಗೆ ಸೋಲ್ಸೋಕ್ಕಾಗಲ್ಲ, ನೀವು 75 ವರ್ಷ ಅಂತ ಹೇಳ್ಕೊಂಡಿದ್ದೀರಲ್ಲ, ಇಳಿಬೇಕು 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 ಅಂತಿದ್ದಾರೆ. ಓಕೆ ಸರಿ, ನೆಕ್ಸ್ಟ್ ಯಾರು? ನರೇಂದ್ರ ಮೋದಿ ಉತ್ತರಾಧಿಕಾರಿ ಯೋಗಿ ಅಂತ ಹೇಳ್ತಾರೆ. ಯೋಗಿ ಪ್ರಧಾನಿ ಆದರೆ ಕಾಂಗ್ರೆಸ್ಗೆ ಇನ್ನೂ ಕಷ್ಟ. ಯಾಕಂದರೆ ಈಗ ವಾಜಪೇಯಿ ಇದ್ದಾಗ ಅಡ್ವಾನಿ ಆಗಲಿ ಅಂತಿತ್ತು, ಕಟ್ಟರ್, ಅಡ್ವಾನಿ ಇಸ್ ವೆರಿ ಕಟ್ಟರ್ ಹಿಂದುತ್ವವಾದಿ ಅಂತ. ಆಮೇಲೆ ಅದು ಆ ಶೇಡ್ ಚೇಂಜ್ ಆಗ್ತಾ ಹೋಗುತ್ತೆ. ಅಡ್ವಾನಿ ಅವರು ಪ್ರಧಾನಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಅಡ್ವಾನಿ ಬೇಡಪ್ಪ, ಯಾರು ನರೇಂದ್ರ ಮೋದಿ ಬರಲಿ ಅಂತ ಆಯಿತು, ಹಿಂದೂ ಹೃದಯ ಸಾಮ್ರಾಟ್. ಈಗ ನರೇಂದ್ರ ಮೋದಿ ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಈಗ ಯೋಗಿ ಆದಿತ್ಯನಾಥ್. ಇದು ಕಾಂಗ್ರೆಸ್ಗೆ ಇನ್ನೂ ಕಷ್ಟ. ಯೋಗಿ ದೇಶದಲ್ಲಿ ಕಟ್ಟರ್ ಹಿಂದುತ್ವ ಹೇರಬಹುದು, ಮೋದಿ ರೀತಿ ಸಾತ್ವಿಕ ಹಿಂದುತ್ವ ಪ್ರಯೋಗಿಸೋದಿಲ್ಲ. ಅವರು ಸ್ವಲ್ಪ ಸಾಫ್ಟ್ ಇದ್ದಾರೆ. ಸಬ್ಕೆ ಸಾಥ್ ಸಬ್ಕೆ, ಇವ್ರು ಹಿಂಗೆ ಹೇಳೋದೇ ಇಲ್ಲ. ಈಗ ಬುಲ್ಡೋಜರ್ UPಯಲ್ಲಿ ಪ್ರಯೋಗವಾಗ್ತಾ ಇದೆ. ಇವರೇನಾದರೂ ಆದರೆ ದೇಶಾದ್ಯಂತ ಸದ್ದು ಮಾಡುತ್ತೆ. ಎರಡನೇದು ನಿತಿನ್ ಗಡ್ಕರಿ. ಭಾರತ ಪ್ರಧಾನಿ ಆಗೋಕ್ಕೆ ಪರ್ಫೆಕ್ಟ್ ಆಯ್ಕೆ ಗಡ್ಕರಿ. ಎಲ್ಲರನ್ನ ಸಂಭಾಳಿಸ್ಕೊಂಡು ಹೋಗ್ತಾರೆ. ಸಾರಿಗೆ ಇಲಾಖೆಯಲ್ಲಿ ಕ್ರಾಂತಿ ಮಾಡಿದ್ದಾರೆ ನಾಯಕದಲ್ಲಿ, ಎರಡು ಮಾತಿಲ್ಲ. RSS ಒಲವು ಕೂಡ ಗಡ್ಕರಿ ಕಡೆ ಇದೆ. ಆದರೆ ನರೇಂದ್ರ ಮೋದಿ ಅಷ್ಟು ಸ್ಟ್ರಾಂಗ್ ಇದ್ದಾರೆ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಭ್ರಷ್ಟಾಚಾರ ಆರೋಪ, ಅನಾರೋಗ್ಯದ ಇವ್ರದ್ದೊಂದು ಸಮಸ್ಯೆ ಇದೆ. ಇನ್ನು ಅಮಿತ್ ಶಾ ಹಾಲಿ ಗೃಹ ಮಂತ್ರಿ, ಪಕ್ಕಾ ನರೇಂದ್ರ ಮೋದಿ ಅವರ ಭಕ್ತ. ಅದೃಷ್ಟ ಇದ್ದರೆ ಅಮಿತ್ ಶಾ ಪ್ರಧಾನಿ ಆಗಬಹುದು. ಇನ್ನು ಎಸ್ ಜೈಶಂಕರ್. ಈಗ ಯಾಕಂದರೆ ಎಸ್ ಜೈಶಂಕರ್ ವಿಚಾರ ಯಾಕೆ ಬರುತ್ತೆ ಅಂದರೆ, ವಿದ್ಯಾವಂತ, ಶತ್ರ ವಿದೇಶಾಂಗ ನೀತಿ ತಜ್ಞ. ನಾವು ಪ್ರತಿ ಸಲ ಕೂಡ ಈ ಧರ್ಮ 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 ಅಂತ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಅದು ಒಂದು ಹಂತದ ತನಕ ಮಾತ್ರ ಅಲ್ವಾ. BJPಗೂ ಒಂದು ರಾಮ ಮಂದಿರ ಆದ ನಂತರ, ಆಮೇಲೆ ಕಾಶಿ ವಿಶ್ವನಾಥ ಆದ ನಂತರ, ಅಥವಾ ಮಥುರಾ ಆದ ನಂತರ ಅದೇ ಸಬ್ಜೆಕ್ಟ್ ಮಾತಾಡಿದ್ರೆ ಜನಗಳೇನು ಸುಮ್ಮನೆ ಇರ್ತಾರಾ? ಹೋಗ್ರಪ್ಪ ಮುಂದುವರಿಯಿದೆ ಅಂತಾರೆ. ಆಗ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಮುಂದುವರಿತಾ ಇದೆ. ಅಂಥದಕ್ಕೆ ಎಸ್ ಜೈಶಂಕರ್ ಇಸ್ ವೆರಿ ಇಂಪಾರ್ಟೆಂಟ್. ಆದರೆ ಎಸ್ ಜೈಶಂಕರ್ಗೆ ಏನೋ ಗೊತ್ತಿಲ್ಲ, RSS ಬೆಂಬಲ ದೊಡ್ಡ ಮಟ್ಟದಲ್ಲಿ ಇಲ್ಲ. ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದವರು. ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡೋದಕ್ಕಿಂತ ಮೊದಲು ಇವರು ಭಾಳ ಫೇಮಸ್ ಆಗಿದ್ದರು. ಆದರೆ ನರೇಂದ್ರ ಮೋದಿ ಥರ ಏಕ್ದಮ್ ಕಟ್ಟರ್ ಹಿಂದೂ ಹೃದಯ ಸಾಮ್ರಾಟ್ ಅಲ್ಲದೇ ಇದ್ದರೂ ಕೂಡ ಹಿಂದುತ್ವ ಭಾಳ ಸ್ಟ್ರಾಂಗ್ ಇದೆ. ಮೋದಿ ಯೋಗಿ ಲೆವೆಲ್ಗೆ ಹಿಂದುತ್ವ ಉಂಟು ಇವರ ಬಳಿ ಕೂಡ. ಅದರ ಸ್ಪೀಚು ಚುನಾವಣೆ ಗೆಲ್ಲೋದಕ್ಕೆ ತಂತ್ರಗಾರಿಕೆ ಗೊತ್ತಿದೆ. ದೇಶದಲ್ಲಿ ಗ್ಯಾರಂಟಿ ಕೊಟ್ಟ ಮೊದಲ ನಾಯಕ ಇವರು. ಮಧ್ಯಪ್ರದೇಶದಲ್ಲಿ ಕಮಾಲ್ ಮಾಡಿದ್ದ ಸಿಂಗ್. ಆದರೂ ಕೂಡ ಆ ಜನಮಾನಸದ ಹೆಸರನ್ನು ಇನ್ನೂ ಗಳಿಸಿಲ್ಲ ಅವರು. ಓಕೆ